ಇನ್ನು ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಂತದ್ದು. ಇದರ ನಡುವೆನೇ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಲೋಕಸಮರ ಗೆಲ್ಲೋದಕ್ಕೆ ಗೇಮ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಇವತ್ತು ಬಿಜೆಪಿ ನಾಯಕರುಗಳು ಕಾರ್ಯಕರ್ತರಿಗೆ ನಮೋ ಗೆಲುವಿನ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಟಾರ್ಗೆಟ್ 400 ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆ. नया उत्साह, नया विश्वास, नए जोश के साथ काम करने का है. ಲೋಕ ಯುದ್ಧ ಗೆಲ್ಲಲು ಬಿಜೆಪಿ ನಾಯಕರಿಗೆ ಪ್ರಧಾನಿ ಮೋದಿ ಪಾಠ. हमें सबका विश्वास हासिल करना है. ಶತಾಯಗತಾಯ ಗೆಲ್ಲಲೇಬೇಕೆಂಬ ಸಂಕಲ್ಪ. ಹ್ಯಾಟ್ರಿಕ್ ಬಾರಿಸಿ ಮತ್ತೊಮ್ಮೆ ವಿಜಯಮಾಲೆ ಕೊರಳಿಗೆ ಹಾಕಿಕೊಳ್ಳುವ ಕಾತರ. ಲೋಕಸಭಾ ಚುನಾವಣೆ ಗೆದ್ದು ಬೀಗಲೇಬೇಕು ಅಂತ ಪಣ ತೊಟ್ಟಿರುವ ಬಿಜೆಪಿ ದೆಹಲಿಯಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿದೆ. 400 ಸ್ಥಾನಗಳನ್ನ ಗೆಲ್ಲುವ ಶಪಥ ಮಾಡಿ ನಾಯಕರುಗಳಿಗೆ ರೂಟ್ ಮ್ಯಾಪ್ ಹಾಕಿಕೊಟ್ಟಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆ ನಡೆದಿದ್ದು ಲೋಕಸಮರ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರಿಗೆ ಪ್ರಧಾನಿ ಮೋದಿ ಪಾಠ ಮಾಡಿದ್ದಾರೆ. ದೆಹಲಿ ಭಾರತ್ ಮಂಟಪದಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಮಹಾಸಭೆ ನಡೆಸಲಾಯಿತು. ಮತ್ತೆ ಗದ್ದುಗೆ ಏರೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ರಾಷ್ಟ್ರೀಯ ಮಂಡಳಿ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾರಿಂದ ಸನ್ಮಾನ ಮಾಡಲಾಯಿತು. ಬಳಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಪಿಎಂ ಮೋದಿ ಮಾತನಾಡಿದ್ರು. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಅಬ್ಬರಿಸಿದ್ದಾರೆ. ಜೊತೆಗೆ ಕೇಸರಿ ಸೈನ್ಯಕ್ಕೆ ಗೆಲುವಿನ ಮಾರ್ಗದರ್ಶನವನ್ನು ನೀಡಿದ್ದಾರೆ. अब अगले 100 दिन नई ऊर्जा, नया उमंग, नया उत्साह, नया विश्वास, नए जोश के साथ काम करने का है. ಇಷ್ಟೇ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹೆಸರು ಹೇಳದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ರು. ಇಂಡಿಯಾ ಮೈತ್ರಿಕೂಟಕ್ಕೂ ಪಂಚ್ ಕೊಟ್ರು. ಕುಟುಂಬ ರಾಜಕೀಯದ ವಿರುದ್ಧವೂ ಅಬ್ಬರಿಸಿದ್ರು. तो एक घमंड या गठबंधन है इंडी अलायंस. आजादी के वक्त कांग्रेसी देश की ओर से नेगोशिएट, तब ही देश का विभाजन, और आज भी कांग्रेस की विभाजनकारी नीति राजनीतिक फायदे के लिए कम नहीं. अभी अभी कांग्रेस के नेता ने कहा इस देश के 2 टुकड़े होने चाहिए. खुलेआम देश के 2 टुकड़े करने की बात करते हैं. कांग्रेस पार्टी इस स्टेटमेंट से कन्नी भी नहीं काटती है. ये बताता है कि कांग्रेस पार्टी इसका समर्थन करती है. ಇನ್ನು ದೆಹಲಿ ಸಭೆಯಲ್ಲಿ ಭಾಗವಹಿಸಿದ್ದ ರಾಜ್ಯದ ನಾಯಕರು ಟಾರ್ಗೆಟ್ 400ರ ಬಗ್ಗೆ ಮಾಹಿತಿ ನೀಡಿದ್ರು. 400 ಸೀಟ್ಗಳನ್ನು ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರು ಆಡಳಿತ ಮುಂದುವರಿಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕೆಲಸ ನಡೀತು. ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ತದ. ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸ್ತದೆ. ಇನ್ಸ್ಟ್ರಕ್ಷನ್ ಕೊಡುವಂಥದ್ದು, ಪಾರ್ಲಿಮೆಂಟ್ ಇಲೆಕ್ಷನ್ ಯಾವ ರೀತಿ ಗೆಲ್ಲಬೇಕು, ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಇವತ್ತು ಗ್ರೌಂಡ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ಮತ್ತು ಸೆಂಟ್ರಲ್ ಲೆವೆಲ್ ಇರುವಂಥ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಯಾವ ಯಾವ ಯೋಜನೆಗಳಿದೆ, ಯಾವ ಯಾವ ಲಾಭಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದೇವೆ, ಅದನ್ನು ಪ್ರತಿಯೊಂದು ಬೂತಲ್ಲಿ ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ನಿನ್ನೆ ಬೆಳಗ್ಗೆ ಪ್ರಧಾನಮಂತ್ರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ನಮಗೆ ವಿಚಾರಗಳನ್ನು ತಿಳಿಸಿದ್ದಾರೆ. ಮತ್ತು ನಾವು ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಕೇಕೆ ಹಾಕೋದಕ್ಕೆ ಬಿಜೆಪಿ ಸ್ಟ್ರಾಟಜಿ ರೂಪಿಸ್ತಾ ಇದೆ. ಬಿಜೆಪಿ ನಾಯಕರು, ಮುಖಂಡರು ಸೇರಿದಂತೆ ಎಲ್ಲರಿಗೂ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಕಟ್ಟಾಳುಗಳು ಗೆಲುವಿನ ಪಾಠ ಮಾಡಿದ್ದಾರೆ. ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ವರ್ಕ್ ಮಾಡಬೇಕು, ಮತದಾರರಿಗೆ ಮೋದಿ ಸರ್ಕಾರ ನೀಡಿರುವ ಯೋಜನೆಗಳ ಮಾಹಿತಿಯನ್ನ ಹೇಗೆ ತಲುಪಿಸಬೇಕು ಅನ್ನೋ ಕರೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.